ಕಳೆದ 5-6 ತಿಂಗಳಿನಿಂದ ರೈತರಿಗೆ ಸಿಗ್ತಾ ಇಲ್ಲ ಪ್ರೋತ್ಸಾಹ ಧನ. ಹಾಲಿನ ಪ್ರೋತ್ಸಾಹ ಧನ ನೀಡುವಂತೆ ಧಾರವಾಡ ರೈತರು ಪಟ್ಟು ಹಿಡಿದಿದ್ದಾರೆ. ಕೆಎಂಎಫ್ ನಿಂದ ರೈತರಿಗೆ ಬರಬೇಕಿದೆ ಬರೋಬ್ಬರಿ 14 ಕೋಟಿ ರೂಪಾಯಿ. ಆದರೆ 3-4 ತಿಂಗಳಿಂದ ಈಗ ಹಣ ಬರ್ತಾ ಇಲ್ಲ. ಹಾಗಾಗಿ ಈಗ ರೈತರು ಆತಂಕಕ್ಕೊಳಗಾಗಿದ್ದಾರೆ. ಪ್ರೋತ್ಸಾಹ ಧನ ಕೊಡಲೇಬೇಕು ಅಂತೇಳಿ ಧಾರವಾಡ ರೈತರು ಪಟ್ಟನ್ನ ಹಿಡಿದಿದ್ದಾರೆ. ಹಾಲಿನ ಪ್ರೋತ್ಸಾಹ ಧನವನ್ನ ಕೊಡ್ತೀವಿ ಅಂತ ಹಾಗೆ ಪೆಂಡಿಂಗ್ ಉಳಿಸ್ಕೊಂಡಿದೆ ಕೆಎಂಎಫ್. ಹಾಗಾಗಿ ರೈತರು ಪಟ್ಟು ಹಿಡಿದಿದ್ದಾರೆ 14 ಕೋಟಿ ರೂಪಾಯಿಯನ್ನ ವಸೂಲಿ ಮಾಡೋದಕ್ಕೆ. 5 ವರ್ಷಗಳಿಂದ ಕೂಡ ಅತಿವೃಷ್ಟಿ ಅನಾವೃಷ್ಟಿಗೆ ರೈತರು ಸಿಲುಕಾಕೊಂಡು ಬಿಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಸೋಲಾರಗೊಪ್ಪ ಒಂದು ಚಿಟ್ ಚಾಟ್ ನಡೆಸಿದ್ದಾರೆ, ರೈತರ ಜೊತೆಗೆ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಮತ್ತು ಅನಾವೃಷ್ಟಿಯ ಹೊಡೆತಕ್ಕೆ ಅನ್ನದಾತನ ಬದುಕು ಅತಂತ್ರವಾಗಿದೆ. ಹೀಗಾಗಿ ರೈತ ಇವತ್ತು ಅವಲಂಬಿತವಾಗಿದ್ದು ಹೈನುಗಾರಿಕೆ. ಇವತ್ತು ಹೈನುಗಾರಿಕೆಯನ್ನು ಮಾಡಬೇಕು, ತನ್ನ ಉಪಜೀವನವನ್ನು ಸಾಗಿಸಬೇಕು ಅಂತೇಳಿ ಅನ್ನದಾತ ಇವತ್ತು 1 ಆಕಳ 2-3 ಎಮ್ಮೆಯನ್ನು ಕಟ್ಟಿಕೊಂಡು ತಮ್ಮ ಉಪಜೀವನ ಮಾಡ್ತಾರೆ. ಆದರೆ ಅಂತಹ ರೈತನಿಗೆ ಬರೆ ಕೊಡುವಂಥ ಕೆಲಸವನ್ನು ಇವತ್ತು ಸರ್ಕಾರ ಮಾಡ್ತದೆ. ಇವತ್ತು ಪ್ರೋತ್ಸಾಹಧನ 4 ತಿಂಗಳಿಂದ ಬರೋಬ್ಬರಿ 14 ಕೋಟಿ ರೂಪಾಯಿ ಇಲ್ಲಂದರೆ ಸರ್ಕಾರ ಪ್ರೋತ್ಸಾಹಧನವನ್ನು ಬಾಕಿ ಉಳಿಸಿಕೊಂಡಿದೆ. ಈ ಸಂಪುಟಕ್ಕೆ ನನ್ನ ಜೊತೆ ಮಾತಾಡಲಿಕ್ಕೆ ರೈತರಿದ್ದಾರೆ. ನಾನು ರೈತರನ್ನೇ ಮಾತಾಡ್ತೀನಿ. ಸರ್, 1 ಅಲ್ಲ 2 ಅಲ್ಲ 14 ಕೋಟಿ ರೂಪಾಯಿ ಸರ್, 3 ಜಿಲ್ಲೆಗಳಿಗೆ ಬರಬೇಕಾಗಿದ್ದು. ಏನು ಹೇಳ್ತೀರಿ? ಸರ್ಕಾರಕ್ಕೆ ರೈತರ ಸಂಕಟ ಯಾಕೋ ಗೊತ್ತಾಗಲ್ಲ ಅಂತ ಕಾಣಿಸುತ್ತೆ. ಯಾಕಂದರೆ ನಾವು ಬೆಳಗ್ಗೆ 4 ಗಂಟೆಗೆ ಎದ್ದು ಹಾಲು ಕರೆದು ಅದನ್ನು ಡೈರಿಗೆ ಹಾಕಿ ಮತ್ತು ಸಾಯಂಕಾಲ ಅದಕ್ಕೆ ಮೇವು ಹೊಟ್ಟು ಹಿಂಡಿ ಇಟ್ಟು ಈಗ ನಮ್ಮ ಮೊದಲೇ ಅತಿವೃಷ್ಟಿ ಅನಾವೃಷ್ಟಿಯಿಂದ ಮೊದಲೆಲ್ಲ ಪೀಕೆಲ್ಲ ಕಳ್ಕೊಂಡ್ಬಿಟ್ಟಿದ್ದೇವೆ ನಾವು. ಇದು ನಾವು ಅವಲಂಬಿತ ಆಗಿರೋದು ಬರೀ ಆಕಳದ ಮೇಲೆ, ಆಕಳ ಎಮ್ಮೆ ಮೇಲೆ. ಅದು 1, 2, 3 ಕಟ್ಟಿರ್ತೇವೆ ನಾವು ರೈತರು. ಆದರೆ ಇವು ಸರ್ಕಾರ ನಮ್ಮ ಉತ್ತರ ಕನ್ನಡ, ಗದಗು, ಧಾರವಾಡದಾಗ 14 ಕೋಟಿ ರೂಪಾಯಿ ಉಳಿಸ್ಕೊಂಡಿದೆ. ನಾನು ಒಬ್ಬಂದೇ ರೈತರಲ್ಲ, ಎಲ್ಲರೂ ರೈತರೇ. ಇದು ತಕ್ಷಣವೇ ಬಿಡುಗಡೆ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು. ಇಲ್ಲಾಂದರೆ ಇದ್ರ ಬಗ್ಗೆ ತುಂಬ ರೈತರಿಗೆ ತೊಂದರೆ ಮಾಡ್ತೈತಿ ಸರ್ಕಾರ ಅಂತ ಕೇಳ್ತದೆ. ಓಕೆ, ಥ್ಯಾಂಕ್ ಯು ಸರ್. ಸರ್, 14 ಕೋಟಿ ರೂಪಾಯಿ ಬಾಕಿ ಉಳಿಸ್ಕೊಂಡಿದೆ. ನೀವು ಸಹಿತ ಇವತ್ತು ಹೈನ ಇದೆ ನಿಮ್ಮದು. ಏನು ಹೇಳ್ತೀರಿ ಸರ್ಕಾರಕ್ಕೆ? ಸರ್ಕಾರಕ್ಕೆ ರೈತರ ಕಷ್ಟ ಎಲ್ಲ ಗೊತ್ತೈತ್ರಿ. ಗೊತ್ತಿದ್ರು ಅವ್ರು ಹಿಂಗೆ ಯಾಕೆ ಮಾಡಕತ್ತಾರೋ ಗೊತ್ತಿಲ್ಲ. ಬಟ್ ರೈತರದ್ದು ಹಾಲಿನ ರೊಕ್ಕ ಅವಕ್ಕೆ ಎಲ್ಲ ಪೀಡ್ಸು ಒಳ್ಳೆ ಕೊಟ್ಟು ಸೊಪ್ಪಿ ಅದರಿಂದ ಅದಕ್ಕೆ ಆಕತಿ. ಇವ್ರು ಕೊಡೋ ಸಹಾಯಧನದಿಂದ ಏನೋ ಉಂಟು ಮನೆತನ ಖರ್ಚು ಹೋಗಿರ್ತೈತಿ. ಮತ್ತು ಈಗ 4-5 ತಿಂಗಳಿಂದ ಸಹಾಯಧನ ಕೊಟ್ಟಿಲ್ಲ. ಪ್ರೋತ್ಸಾಹಧನ ಬರಬೇಕಾಗಿತ್ತು. ಅದು ಯಾವ ಕಾರಣದಿಂದ ಕೊಟ್ಟಿಲ್ಲೋ ಗೊತ್ತಿಲ್ಲ. ರೈತರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈಗೇನು ಹೇಳ್ತೀರಿ ಸರ್? ತಕ್ಷಣ ರೈತರಿಗೆ ಪ್ರೋತ್ಸಾಹಧನ ಹಾಕಿದ್ರೆ ಎಲ್ಲ ಅನುಕೂಲ ಆಕತಿ. ಇಲ್ಲಾಂದ್ರೆ ರೈತರು ಆತ್ಮಹತ್ಯೆ ಅದು ಇದು ಅಂತಂದು ಏನೋ ಚಲೋ ಮಾಡ್ತಾರೆ. ಈಗಾಗಲೇ ಅತಿವೃಷ್ಟಿ ಅನಾವೃಷ್ಟಿ ಬಿತ್ತಿದ ಬೀಜಗಳೆಲ್ಲ ಅಲ್ಲೇ ಭೂಮಿಯಾಗ ಕಮ್ಮರಿ ಹೋಗ್ಯಾವ. ಇಂಥ ಸಮಯದಾಗ ಕೈ ಹಿಡಿಬೇಕಾಗಿ ಸರ್ಕಾರ ರೀತಿ ಮಾಡಿದ್ರೆ ಹೆಂಗೆ ಅಂತ್ರಿ? ಅದು ಒಂದು ರೈತರಿಗೆ ದೊಡ್ಡ ಹೊರತಾಗಿದ್ರಿ. ಈಗ ಯಾಕೆ ಏನೋ ಒಂದು ಸ್ವಲ್ಪ ಸ್ವಲ್ಪ ಪೀಕ್ ಬಂದಿದ್ರೆ ಏನಾರ ಮಾಡ್ತಿದ್ರು. ಈಗ ಅವಕ್ಕೆ ಮೇವೂ ಇಲ್ಲ. ದನಗಳಿಗೆ ಅರ್ಧಮರ್ಧ ಮೇವು ಬಂದೈತಿ, ಅರ್ಧಮರ್ಧ ಬಂದಿಲ್ಲ. ಮತ್ತೀಗ ಅವಕ್ಕೆ ಮೇವು ಹಾಕಿದ್ರೆ ಅವು ಹಾಲು ಕೊಡ್ತಾವೆ. ಇದ್ದಿದ್ರಾಗ ಅವ್ರು ರೈತರು ಅದರ ರೊಕ್ಕದಾಗ ಹಂಗೆ ಇದು ಮಾಡಿ ಹಾಲು ಹಾಕಿರ್ತಾರೆ. ಬಟ್ ಇವರು ಪ್ರೋತ್ಸಾಹಧನ ಕೊಟ್ಟಿಲ್ಲ ಅಂದಾಗ ಪ್ರೋತ್ಸಾಹಧನದಿಂದ ಒಂದಿಟ್ಟು ಏನೋ ಅವ್ರದ್ದು ನಗುಮುಖ ಇರ್ತಿದ್ವು, ಅದು ಇಲ್ಲ ಈಗ. ಥ್ಯಾಂಕ್ ಯು ಸರ್. ತಕ್ಷಣ ಸರ್ಕಾರದವರು ಎಚ್ಚೆತ್ತು ಪ್ರೋತ್ಸಾಹಧನ ಕೊಡಬೇಕು. ಓಕೆ, ಥ್ಯಾಂಕ್ ಯು ಸರ್. ಸರ್ಕಾರ ತಕ್ಷಣವೇ ಇಲ್ಲಿ ಎಚ್ಚೆತ್ತು ಪ್ರೋತ್ಸಾಹಧನವನ್ನು ಬಿಡುಗಡೆ ಮಾಡಬೇಕು. ಯಾಕೆ ರೈತ ಈಗಾಗಲೇ ಅನ್ನದಾತ ಅತಿವೃಷ್ಟಿ ಮತ್ತು ಅನಾವೃಷ್ಟದ ಹೊಡೆತಕ್ಕೆ ಸಿಲುಕಿ ಇವತ್ತು ಕಂಗಾಲಾಗಿದ್ದಾನೆ. ರೈತ ಇವತ್ತು ಸರ್ಕಾರಗಳು ರೈತನ ಕೈ ಹಿಡಿಬೇಕಾದ್ರೆ ಪ್ರೋತ್ಸಾಹಧನವನ್ನು ತಕ್ಷಣ ಇಲ್ಲೇ ಬಿಡುಗಡೆ ಮಾಡಿ ಅನ್ನದಾತನ ಕಣ್ಣೀರು ಒರೆಸಬೇಕು ಅನ್ನೋದು ಅನ್ನದಾತನ ಮಾತು. ಕ್ಯಾಮ್ರಾ ಪರ್ಸನ್ ಜೊತೆ ಯಲ್ಲಪ್ಪ ಸೋಲಾರಗೊಪ್ಪ, TV5 ಹುಬ್ಬಳ್ಳಿ.